ಜಿಮ್ಮಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಸೇಮ್ ಜಿಮ್ 20 to 22 kgs ನಾನು ಲಾಸ್ ಮಾಡಿದ್ದೆ. ನಿಮ್ಗೆ ಹೇಳಿದ್ದೀನಿ ನಾನು ವರ್ಕೌಟ್ ಕಂಪ್ಲೀಟ್ ಬಾಡಿ ವರ್ಕೌಟ್ ಇತ್ತು ಅದು. ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ ಅಂತ ಎಲ್ಲ. ಸೊ ಈ ಜಿಮ್ಗೆ ನಾನು ಬರೋವಂಥದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಷಯ ಏನಂತ ಅಂದರೆ, ನೀವು ನೋಡ್ತಾ ಇರ್ಬೋದು ನಾನು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಮತ್ತೆ ನಾನು ಜಿಮ್ಮಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಗೈಸ್. ಸೇಮ್ ಜಿಮ್ ನಾನು ಕಂಗ್ರಾಚುಲೇಷನ್ ಬ್ರದರ್ ಅದನ್ನೆಲ್ಲ ಅದೇ ಜಿಮ್ಮಿಗೆ ಜಾಯ್ನ್ ಆಗ್ತೀನಿ. ಸೊ ನಿಮಗೆ ತೋರಿಸೋಣ ಅಂತ ಅನ್ಕೊಂಡೆ. 6 months ಆಗೋಗಿತ್ತು ನಾನು ಕಂಪ್ಲೀಟ್ ಆಗಿ ಜಿಮ್ ಎಲ್ಲ ಬಿಟ್ಟು. ಸೊ ಮತ್ತೆ ಇವಾಗ ಜಾಯ್ನ್ ಆಗ್ತೀನಿ. ಯಾಕೆ ನಾನು ಮುಂಚೆ ಅದೇ ಜಿಮ್ಗೆ ಹೋದಾಗ ನಾನು 22 kgs ಲಾಸ್ ಆಗಿದ್ದೆ ಅವಾಗ. ಇವಾಗ ಸ್ವಲ್ಪ ಗೇನ್ ಆಗಿದ್ದೀನಿ ಮತ್ತೆ, ಬಿಕಾಸ್ ಕಂಪ್ಲೀಟಾಗಿ 1.5 ವರ್ಷ ಕಂಪ್ಲೀಟಾಗಿ ಬಿಟ್ಬಿಟ್ಟಿದೆ. ಎಲ್ಲ ತಿನ್ಕೊಂಡು ಸ್ವಲ್ಪ ಊದ್ಕೊಂಡ್ಬಿಟ್ಟಿದ್ದೀನಿ. ಸೊ ಮತ್ತೆ ಅದೇ ಜಿಮ್ಮಿಗೆ ಜಾಯ್ನ್ ಆಗಿ ಮತ್ತೆ ಆಲ್ಮೋಸ್ಟ್ ಎಲ್ಲ 75 ಹಾರ್ಡ್ ಡೇಸ್ ಚಾಲೆಂಜ್ ಆಗಲಿ ಪ್ರತಿಯೊಂದೂ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಯಟ್ ಆಗಲಿ, ಜಿಮ್ಮಿಂದು ಡೈಲಿ ಹೋಗೋದಾಗಲಿ. ಮಾರ್ನಿಂಗ್ ನಾನು ಡಾನ್ಸ್ಗೂ ಹೋಗ್ತೀನಿ, ಸಾಯಂಕಾಲ ಜಿಮ್ ಈ ಟೈಮಲ್ಲಿ ಮಧ್ಯಾಹ್ನ ಜಿಮ್ಗೂ ಜಾಯ್ನ್ ಆಗ್ತಾ ಇದ್ದೀನಿ. ಸೊ ಇವಾಗ ಹೋಗುವ ಜಿಮ್ಮಿಗೆ ಹೋಗಿ ನಾನು ತೋರಿಸ್ತೀನಿ ನಿಮಗೆ ಯಾವ ಜಿಮ್ಮಿಗೆ ನಾನು ಹೋಗ್ತೀನಿ ಅಂತ. ಸೊ ಬನ್ನಿ ಹೋಗೋಣ. 6 hours later. ಸೊ ಗೈಸ್, ನಾನು ಇವಾಗ ಬಂದಿರೋದೆ ಯುನೈಟೆಡ್ ಫಿಟ್ನೆಸ್ಸಿಗೆ. ಸೊ ನೋಡ್ಬೋದು ಈ ಜಿಮ್ಗೆ ನಾನು ಬರೋವಂಥದ್ದು. ಸೊ ಇವಾಗ ನಮ್ಮ ಟ್ರೈನರ್ ಬಂದಿಲ್ಲ, ನಾವು ಮಾಡ್ತಾ ಇರ್ತೀವಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಬರ್ತೀವಿ ಈ ಟೈಮಿಗೆ. ಸೊ ಅವ್ರಿನ್ನೂ ಬಂದಿಲ್ಲ. ನಾನು ಇವಾಗ ವಾರ್ಮ್ ಅಪ್ ಮಾಡೋಣ ಅಂತ ಫಸ್ಟ್ ವಾಕಿಂಗ್ ಎಲ್ಲ ಮುಗಿಸಿ ಆಮೇಲೆ ವಾರ್ಮ್ ಅಪ್ ಮಾಡಿ ಅಷ್ಟೊತ್ತಿಗೆ ನನ್ನ ಟ್ರೈನರ್ ಬರ್ತಾರೆ. ಆವಾಗ ಆ್ಯಕ್ಚುಲ್ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಡೈಲಿ ತೋರಿಸ್ತಾ ಹೋಗ್ತೀನಿ. ಮತ್ತು ಡಿಫ್ರೆಂಟಾಗೆ ನಂದು ಒಂದು ಕಂಪ್ಲೀಟ್ ವೆಯ್ಟ್ ಲಾಸ್ ಜರ್ನಿದು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಬೇಕು ಅಂದರೆ ಕಮೆಂಟ್ಸಲ್ಲಿ ಟೈಪ್ ಮಾಡಿ, ಸೊ ದ್ಯಾಟ್ ನಾನು ಏನೇನು ಮಾಡಿದೆ. 22 kgs ಲಾಸ್ ಆಗಿದೆ ಗೈಸ್ ಅವಾಗ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ. ಸೊ ಅವಾಗಿಂದೆಲ್ಲ ನಾನು ಹೇಳ್ತೀನಿ. ಸೊ ಅದು ಬೇಕಂದರೆ, ಆ ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಮಾಡಿ. ಸೊ ಅಷ್ಟೇ. ಇವಾಗ ನಾರ್ಮಲಾಗೆ ವಾಕಿಂಗ್ ಎಲ್ಲ ಮುಗಿಸಿ 20 minutes ವಾಕ್ ಹೇಳಿದ್ದಾರೆ. 20 minutes ವಾಕ್ ಮಾಡಿ ಅದಾದಮೇಲೆ ವಾರ್ಮ್ ಅಪ್ ಮಾಡಿ ಆಮೇಲೆ ಆ್ಯಕ್ಚುಲ್ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡು, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಇರುತ್ತೆ. ಆಲ್ಮೋಸ್ಟ್ 6 months ಆಗೋಗಿತ್ತು. ನಾನು ಏನು ಮಾಡೇ ಇರಲಿಲ್ಲ, ಬರೀ ಡಾನ್ಸ್ಗೆ ಹೋಗ್ತಾ ಇದ್ದೆ ಅಷ್ಟೇ ಅಲ್ಲ. ಸೊ ಇವಾಗ ನೋಡೋಣ, ಒಂದೊಂದಾಗಿ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾ ಇದ್ವಿ. ಸೊ ಬನ್ನಿ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ಇವರು ನಮ್ಮ ಪಾರ್ಟ್ನರು, ಜಿಮ್ ಪಾರ್ಟ್ನರು. ಇವ್ರು ಬಿಟ್ಟು 2 ವರ್ಷ ಆಯಿತು, ನಾನು ಬಿಟ್ಟು 6 months ಆಯಿತು. ಮತ್ತೆ ಇವತ್ತು ಫಸ್ಟ್ ಟೈಮ್ ಬಂದಿರೋದಕ್ಕೆ ಒಂಥರ ಸಖತ್ ಖುಷಿ ಆಗ್ತಿದೆ. ಇವಾಗ ಇನ್ನು ಟ್ರೈನರ್ ಬಂದಿಲ್ಲ, ನಾವು ಇಬ್ಬರು ವಾರ್ಮ್ ಅಪ್ ಮಾಡಬೇಕು. ನಂದು ಟ್ರೆಡ್ಮಿಲ್ ಆಯಿತು ಆಲ್ರೆಡಿ. ಸೊ ಇವಾಗ ವಾರ್ಮ್ ಅಪ್ ಮಾಡಿ. ವಾಟ್ ಡು ಯು ಸೇ? Oh, nothing more, bro. I'm feeling good. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. I will not. I won't, yaar. No problem. What is there in that? ಸರಿ ಗೈಸ್, ಇವಾಗ ನಾವು ವಾರ್ಮ್ ಅಪ್ ಮಾಡಿ ಆಮೇಲೆ ಸಿಗ್ತೀವಿ. ಗೈಸ್, ಫೈನಲಿ ವಿ ಫಿನಿಶ್ಡ್. ವರ್ಕೌಟ್ ಕಂಪ್ಲೀಟ್ ಬಾಡಿ ವರ್ಕೌಟ್ ಇತ್ತು ಇವತ್ತು. ಕಾರ್ಡಿಯೋ ಪ್ಲಸ್ ಎಲ್ಲ ಮಸಲ್ಗೂ ಒಂದೊಂದು ವರ್ಕೌಟ್ ಹೇಳಿದ್ರು. ಸೊ ಕಂಪ್ಲೀಟ್ ಆಗೆಲ್ಲ ಮಾಡಿ ಹೋಗ್ತಾ ಇದ್ದೀವಿ ಇವಾಗ. ಆಮೇಲೆ ಸಿಕ್ಕಿ ಒಂದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಸೊ ಅವಾಗ ಹೇಳ್ತೀನಿ. ಸೊ ಡೈಲಿ ಬರಬೇಕು, ಡೈಲಿ ಮಾಡಬೇಕು ಅಂತ ಅನ್ಕೊಳ್ತೀವಿ ಗೈಸ್. ನೋಡೋಣ ಎಷ್ಟು ಫಾಸ್ಟ್ ಶಾರ್ಟ್ ಬಂದೇ ಬರ್ತೀನಿ ಗೈಸ್. ನಾನು ಇವ್ರು ಬರಲಿಲ್ಲ ಅಂದ್ರೆ ನಾನು ಬರ್ತೀನಿ. ಸೊ 2000 years later. ಸೊ ಗೈಸ್, ಇವಾಗ ಏನಂದರೆ ಎಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಹೇಳ್ದಂಗೆ ನಾನು ಕಂಪ್ಲೀಟ್ ಬಾಡಿ ವರ್ಕೌಟ್ ಇತ್ತು ಇವತ್ತು. ಮತ್ತು ನಾಳೆನೂ 2 ದಿವಸನೂ ಕೂಡ ಫಸ್ಟ್ ವಾರ್ಮ್ ಅಪ್ ಆಗಿರುತ್ತೆ. ಬಿಕಾಸ್ ನಾನು 6 months ಆಗೋಗಿತ್ತು ಏನು ಹೋಗಿ, ಇನ್ ದ ಸೆನ್ಸ್ ಜಿಮ್ಮಿಗೆ ಹೋಗಿ 6 months ಆಗೋಗಿತ್ತು. ಒಂದು 1.5 year ಬ್ಯಾಕ್, 1 year ಬ್ಯಾಕ್ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡಿದ್ದು. ಆಲ್ಮೋಸ್ಟ್ 20 to 22 kgs ನಾನು ಲಾಸ್ ಮಾಡಿದ್ದೆ, ನಿಮ್ಗೆ ಹೇಳಿದ್ದೀನಿ ನಾನು. ಸೊ ಆ ವಿಡಿಯೋ ಬೇರೆ ಬರುತ್ತೆ,
ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ ಅಂತ ಎಲ್ಲ. ಸೊ ಇವತ್ತಾಗಿತ್ತು, ಅಂದರೆ ಇವತ್ತು ಬಾಡಿ ವರ್ಕೌಟ್ ಇಷ್ಟ ಆಗಿತ್ತು, ಜಸ್ಟ್ ವಾರ್ಮ್ ಅಪ್ ಇತ್ತು. ಸೊ ನಾಳೆನೂ ಕೂಡ ಅಷ್ಟೇ, ಜಸ್ಟ್ ವಾರ್ಮ್ ಅಪ್ ಇರುತ್ತೆ. ನಾಡದಿಂದ ಆ್ಯಕ್ಚುಯಲ್ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ವರ್ಕೌಟ್ಸ್ ಹೆಂಗಿರುತ್ತೆ ಅಂದರೆ ಹಾಫ್ ಕಾರ್ಡಿಯೋ, ಹಾಫ್ ಮಸಲ್ ವರ್ಕೌಟ್ಸ್ ಇರುತ್ತೆ. ಇನ್ ದ ಸೆನ್ಸ್ ಒಂದು ಮಸಲ್ ವರ್ಕೌಟ್, ಒಂದು ಡೇಗೆ ಒಂದು ಮಸಲ್ ವರ್ಕೌಟ್ ಮಾಡ್ತೀನಿ ಗೈಸ್. ಆ ಮಸಲ್ ವರ್ಕೌಟಲ್ಲಿ ಒಂದು ಮಸಲಿಗೆ ನಾನು ಆಲ್ಮೋಸ್ಟ್ 6 ವರ್ಕೌಟ್ಸ್ ಮಾಡ್ತೀನಿ. 6 ಮಸಲ್ ವರ್ಕೌಟ್ ಅಂದರೆ ಸ್ಟ್ರೆಂತ್ ಟ್ರೈನಿಂಗು ಮತ್ತು 6 ಕಾರ್ಡಿಯೋಸ್, ಅಂದರೆ ಟೋಟಲಾಗಿ 12 ವರ್ಕೌಟ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಆ್ಯಪ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ಕಾರ್ಡಿಯೋ, ಇನ್ನು ಎಕ್ಸ್ಟ್ರಾ ಕಾರ್ಡಿಯೋ ಅಂದರೆ ಟ್ರೆಡ್ಮಿಲ್ ಮಾಡ್ತೀನಿ ಮತ್ತು ಸೈಕ್ಲಿಂಗ್ ಮಾಡ್ತೀನಿ. ಅದ್ರ ಜೊತೆಗೆ ಲಾಸ್ಟಲ್ಲಿ ಆ್ಯಪ್ಸ್ ಮಾಡಿ ಸೈಡ್ಸ್ ಅಂತೂ ಕಂಪಲ್ಸರಿ ಮಾಡ್ತೀನಿ. ಸೈಡ್ಸ್ ಮಾಡಿ ಲಾಸ್ಟಲ್ಲಿ ಟ್ವಿಸ್ಟರ್ ಮಾಡಿ ಕೊನೆಗೆ ನಂದು ವರ್ಕೌಟ್ ಮುಗಿಯುತ್ತೆ. ಒಂದು ಕಂಪ್ಲೀಟ್ ವರ್ಕೌಟ್ ಅಂದರೆ ನಂದು ಇಷ್ಟಿರುತ್ತೆ. ಸೊ ಆ ಕಂಪ್ಲೀಟ್ ವರ್ಕೌಟ್ನ ನಾನು ನೆಕ್ಸ್ಟ್ ಆ ವ್ಲಾಗ್ ಮಾಡ್ತೀನಲ್ಲ, ಆ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವ ಥರ ನನ್ನ ವರ್ಕೌಟ್ಸ್ ಇರುತ್ತೆ ಅಂತೆಲ್ಲ. ಸೊ ಇವತ್ತಿನ ಸ್ಟಾರ್ಟ್ ಮಾಡಿದ್ದೀನಿ. ಭಾರಿ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಫಸ್ಟ್ ಡೇನೇ ಫುಲ್ ಮೈಕೈ ಎಲ್ಲ ನೋವ್ತಿದೆ. ಸಖತ್ ಖುಷಿ ಆಯಿತು, ಒಂಥರ ರಿಲೀಫ್ ಅಂತ ಅನಿಸ್ತು ನನ್ನ ಬಾಡಿ ವರ್ಕೌಟ್ ಮಾಡಿ. ನನಗೆ ಆ್ಯಕ್ಚುಲಿ ಜಿಮ್ ಮಾಡಬೇಕಂದ್ರೆ ಸಿಕ್ಕಾಬಡೆ ಇಷ್ಟ. ಡ್ಯಾನ್ಸ್ ಎಷ್ಟು ಇಷ್ಟಪಡ್ತೀನೋ ಹಂಗೆ ಜಿಮ್ ಕೂಡ ಸಿಕ್ಕಾಬಡೆ ಇಷ್ಟಪಡ್ತೀನಿ. ಅದರಲ್ಲೂ ಮೇನ್ಲಿ ನನ್ನ ಲೋವರ್ ಬಾಡಿ ವರ್ಕೌಟ್ಸ್ ಅಂದರೆ ಸಿಕ್ಕಾಬಡೆ ಇಷ್ಟ. ಆಲ್ಮೋಸ್ಟ್ ಮುಂಚೆ ಎಲ್ಲ ನನಗೆ ನಮ್ಮ ಟ್ರೈನರು 1000 ಸ್ಕ್ವಾಟ್ಸ್ ಎಲ್ಲ ಓಡಿಸೋರು. ಆಲ್ಮೋಸ್ಟ್ ನಾನು 1500 ಸ್ಕಿಪ್ಪಿಂಗ್ ಹೊಡಿತಿದ್ದೆ ಒಂದೇ ಸರಿ. ಸೊ ನಾನು ವರ್ಕೌಟ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊತಾ ಹೋಗ್ತೀನಿ. ಇವಾಗ ಮತ್ತೆ ಅದೇ ಥರ ಚಾಲೆಂಜ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 4 to 5 ಮಂತ್ಸಲ್ಲಿ ಮತ್ತೆ 20 kgs ಲೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನಾನೇನು ಮತ್ತೆ ಗೇನ್ ಆಗಿಲ್ಲ, ಅಷ್ಟು ಕಂಪ್ಲೀಟ್ ಕೆಜಿಸು. ಸ್ವಲ್ಪ ಗೇನ್ ಆಗಿದ್ದೀನಿ ನಾನು. ಯಾಕೆ ಅಂದರೆ ಕಂಪ್ಲೀಟಾಗಿ ವರ್ಕೌಟು ಬಿಟ್ಬಿಟ್ಟೆ, ಈ ಕಡೆ ತಿನ್ನೋದು ಸಿಕ್ಕಾಪಡೆ ಆಗ್ಬಿಡ್ತು. ನಾನು ಮೇಯ್ನಾಗಿ ಎಂತಕ್ಕೆ ಸಣ್ಣ ಆಗಿದ್ದಿದ್ದು ಅಂದರೆ ನಮ್ಮ ಅಣ್ಣನ ಮದುವೆಗೆ ಸಣ್ಣ ಆಗಿದ್ದೀನಿ ನಾನು. ಸೊ ನಮ್ಮ ಅಣ್ಣನ ಮದುವೆ ಆಗಿದ ತಕ್ಷಣ ನಾನು ಈ ಕಡೆ ಫುಲ್ ಜಿಮ್ಮು ಬಿಟ್ಬಿಟ್ಟೆ, ಈ ಕಡೆ ಚೆನ್ನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅದಕ್ಕೆ ಸ್ವಲ್ಪ ಗೇನ್ ಆಗಿದ್ದೀನಿ ಅಷ್ಟೇ, ಜಾಸ್ತಿ ಗೇನ್ ಆಗಿಲ್ಲ. ಸೊ ಅದನ್ನು ಕಟ್ ಡೌನ್ ಮಾಡಿ ಅದ್ರ ಜೊತೆಗೆ ಆಲ್ಮೋಸ್ಟ್ ಇನ್ನೊಂದು 10-15 kgs ಸಣ್ಣ ಆದರೆ ನಂದು ಐಡಿಯಲ್ ವೆಯ್ಟಿಗೆ ಬರುತ್ತೆ. ಐಡಿಯಲ್ ವೆಯ್ಟಿಗೆ ಭಾರಿ ಕಷ್ಟ ಬರೋದು. ಸೊ ನಾನು ಫಿಟ್ಟಾಗಿರಬೇಕು ಅಂತ ಅನ್ಕೊತಿದ್ದೀನಿ. ತುಂಬ ದಪ್ಪ ಇದ್ರೂ ಸರಿ ಚೆನ್ನಾಗಿ ಅನ್ಸಲ್ಲ ಅಂತ. ಸೊ ಜಸ್ಟ್ ತುಂಬ ಸಣ್ಣ ಆದ್ರೂ ಚೆನ್ನಾಗಿ ಅನ್ಸಲ್ಲ. ನಮ್ಮ ಮನೆಯಲ್ಲೇ ಬೈದ್ಬಿಡ್ತಾರೆ, ನಿಮ್ಮ ಅಕ್ಕ ಇಷ್ಟು ಸಣ್ಣ ಆಗ್ಬಿಟ್ಟಿದೆ ಅಂತೆಲ್ಲ. ಸೊ ಈ ಥರ ಆಗಿತ್ತು ಇವತ್ತಿನ ಬ್ಲಾಗು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ವರ್ಕೌಟ್ಸ್ ಬಗ್ಗೆ ಎಲ್ಲ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ, ಯಾವ್ಯಾವ ಥರ ವರ್ಕೌಟ್ ಮಾಡ್ತೀನಿ ನಾನು ಅಂತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಡೈಲಿ ವರ್ಕೌಟ್ ವೀಡಿಯೋಸ್ ಆಗಲಿ, ನಂದು ಡಯಟ್ ವೀಡಿಯೋಸ್ ಆಗಲಿ ಎಲ್ಲ ಪ್ರತಿಯೊಂದು ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾರ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ಗೈಸ್, ನೋ ಪ್ರಾಬ್ಲಮ್. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ಯು ಆಲ್. ಏನು ಬೇಕಾದರೂ ಕೇಳಿ, ಐ ವಿಲ್ ಬಿ ವೆರಿ ಹ್ಯಾಪಿ. ಹಿಂಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.